ತಿಂಡಿ ತಿನ್ಕೊಂಡು ಹೋಗೋ, ಹಂಗೆ ಹೊರಟಿಯಲ್ಲ. ಗುಡ್ಡದ ಹತ್ರ ಲೈನ್ ಹಾಳಾಗಿದೆಯಂತೆ, ಬಂದ್ ತಿಂತೀನಮ್ಮ. ಏನ್ ಕೆಲ್ಸನೋ ಏನೋ, ತಿಂಡಿ ತಿನ್ನೋಕ್ಕೂ ಪುರ್ಸೋತಿಲ್ಲ ನನ್ನ ಮಗಂಗೆ. ಸರಿ ಹೋಗ್ಬಾ. ಓ ಅದೇ ಗುಡ್ಡದ ತುದಿ ಹೋಗ್ಬೇಕು ನಾವೀಗ. ಗುಡ್ಡದ ಮೇಲೆಲ್ಲ ಲೈನ್ ಹೇಳ್ಕೊಂಡು ಹೋಗೋರಲ್ಲ ಗುರು, ಸಾವು ನಮ್ಮ ಜೀವ ತಿಂತಾರೆ. ಹಲೋ 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 ಹೇಳಿ ಅಣ್ಣ. ಹಲೋ ಅಣ್ಣ, ಕರೆಂಟ್ ಹೇಳ್ರಿ. ಕರೆಂಟ್ ಎಷ್ಟೊತ್ತಿಗೆ ಕೊಡ್ತೀರಾ ಇವತ್ತು? ಇಲ್ಲ ಅಣ್ಣ, ಲೈನ್ ಸ್ವಲ್ಪ ಫಾಲ್ಟ್ ಇದೆ, ಫ್ಯೂಸ್ ತೆಗ್ದಿದ್ದೀವಿ, ಕರೆಂಟ್ ಕೊಡಲ್ಲ ಈಗ. ನಿನ್ನೆನೆ ಇದೇ ಕತೆ ಹೇಳಿದ್ರಿ, ಇವತ್ತು ಅದೇ ಕತೆ ಹೇಳ್ತಿದ್ದೀರಾ. ಏನಾದ್ರೆ ನಮಗೆ ಸರಿ ಹೇಳಿ, ಕರೆಂಟ್ ಎಷ್ಟೊತ್ತಿಗೆ ಕೊಡ್ತೀರಾ ಇವತ್ತು? ಅದೇನು ಜೀವ ತಿಂತಾರ್ರಿ ಈ ಜನ. ಇಲ್ಲಿಷ್ಟು ಕಷ್ಟ ಉಂಟು, ಅದೇನು ಬೇಕಾರಾಗ್ಲಿ ಇವ್ರಿಗೆ ಮಾತ್ರ ಕರೆಂಟ್ ಬೇಕು. ಸಾಯ್ಲಿ ಹೋಗನ್ ಬರ್ರಿ. ಇನ್ನಾಗಲ್ಲ ಗುರು, ಇಲ್ಲೇ ಕೂರೋಣ. ಮಳೆಗಾಲ ಬಂದರೆ ಅಲ್ಲಿ ಮರ ಬಿತ್ತು, ಇಲ್ಲಿ ಕಂಬ ಹೋಗ್ಸು ಅಂತ ಕೆಲಸ. ಬೇಸಿಗೆಯಲ್ಲಿ ಈ ಕರ್ಮ. ಥೂ, ಯಾಕಾರು ಈ ಕೆಲ್ಸಕ್ಕೆ ಸೇರಿದೆ ಅನಿಸ್ತಿದೆ ಗುರು. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತೀಯಾ? ಗೌರ್ಮೆಂಟ್ ಕೆಲಸ ಕಣೋ, 1-2 ವರ್ಷ ಇದರಲ್ಲೇ ಕಷ್ಟಪಟ್ಬಿಟ್ರೆ ಆರಾಮಾಗಿ ಮುಂದೋಗ್ಬೋದು. ನಿಂಗೇನು ಹೇಳು ಗುರು, ಗೌರ್ಮೆಂಟ್ ಕೆಲಸ ಅಂಥೇಳಿ ಮಾವ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ನಿಂಗೂ ಅವಳಂದ್ರೆ ಪ್ರಪಂಚ. ಅದು ಹೌದು. ಇನ್ನೊಂದು 2 ವರ್ಷ ಅವಳು ಎಜುಕೇಷನ್ ಮುಗಿಬೇಕಷ್ಟೆ. ಮುಗಿತಾ ಇದ್ದಂಗೆ ತಾಳಿ ಕಟ್ಬಿಡದೆ. ಮದುವೆ ಕತೆ ಹಂಗಿರಲಿ. ಯಾವ ಕಂಬದಲ್ಲಿ ಗ್ರೌಂಡಿಂಗ್ ಆಗಿದೆ ಅಂತ ಗೊತ್ತಿಲ್ಲ, ಹುಷಾರಾಗಿ ಚೆಕ್ ಮಾಡಬೇಕು. ಬಾ ಹೋಗೋಣ. ಏನ್ ದರಿದ್ರ ಬಿಸಿಲು ರೀ ಇದು. ಹತ್ತಿ ಅಂತೂ ಬಂದ್ವಿ. ಏನ್ ಸಖತ್ತಾಗಿ ಕಾಣಿಸ್ತಾ ಇದ್ದೀರಿ ನಮ್ಮ ತೀರ್ಥಹಳ್ಳಿ. ಅಲ್ಲಿಂದ ಇಲ್ಲಿ ತನಕ ಹತ್ಕೊಂಡ್ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತಿದೆ. ಮಗ ಎಲ್ಲೋ ಕರೆಂಟು. ಈ KB ಅವ್ರು ನಂಬ್ಕೊಂಡು ಕೂತ್ರೆ ಆಗಲ್ಲ ಕಣೋ. ಹೆಂಗೂ ನಾವು ಇಲ್ಲೇ ಇದ್ದೀವಿ. ಹೌದು ಮಗ, ಹೋಗಿ ಫೀಸ್ ಹಾಕ್ಬಿಡೋಣ. ನಡೀತಾ ಹಾಕೋಣ ಬಾ. ಸಾಲಿ ಅದೇನೋ ಹಾಕೋಣ. ಇದೇ ಕಮ್ಮನ ಗುರು? ಇದೆ ಅನ್ಸುತ್ತೆ. ಗ್ಲೌಸ್ ಎಲ್ಲ. ಗ್ಲೌಸಾ? ಅಲ್ಲಿಂದ ಇಲ್ಲಿ ತನಕ ಹತ್ಕೊಂಬಂದಿರೋದೇ ಹೆಚ್ಚು, ಇನ್ನು ಅವನ್ನೆಲ್ಲ ತರಕ್ಕಾಗುತ್ತಾ? ಎಲ್ಲಿಂದ ಬರ್ತಿರೋ ನೀವೆಲ್ಲ? ಗ್ಲೌಸ್ ಇಲ್ಲ, ಶೂ ಇಲ್ಲ, ಸೇಫ್ಟಿ ಮೆಜರ್ಮೆಂಟ್ ಇಲ್ಲ. ಇರೋ ಒಂದು ಚಾಕೆ ಬರ್ತದೆ. ಸಿರಾ 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 ಅಯ್ಯೋ ಸಿರಾ. ಇವತ್ತಿಗೆ ಈ ಘಟನೆ ನಡೆದು 1 ವರ್ಷ ಆಯಿತು. ಈ ರೀತಿ ಘಟನೆಗಳು ನಡಿಬಾರ್ದಂತಲೇ ನಮ್ಮ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸೇಫ್ಟಿ ಮೆಜರ್ಮೆಂಟ್ ಅನ್ನೋ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ನಾನು ಈಗ ಅದೇ ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ. ನೆನಪಿರಲಿ, ನೀವು ಕಾರ್ಮಿಕರಾಗಿದ್ದಲ್ಲಿ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಿದ್ರೆ
ನೀವು ನಿಮ್ಮ ಸೇಫ್ಟಿ ಮೆಜರ್ಮೆಂಟ್ಗಳನ್ನ ತಿಳ್ಕೊಂಡು ಆ ಕೆಲಸವನ್ನು ಸ್ಟಾರ್ಟ್ ಮಾಡಿ. ಶುಭವಾಗಲಿ.